ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಮುಂದುವರಿಸ್ತಾ ಇದ್ದಾನೆ. ಯಾರು ಆತ್ಮಸ್ವರೂಪವನ್ನು ತಿಳಿದುಕೊಳ್ತಾರೋ ಆತನಿಗೆ ಕರ್ಮ ಫಲವು ಬಂಧಿಸಲಾರದು. ಆತನು ಸಗುಣರೂಪಿನಿಂದ ಕಾಣಿಸುತ್ತಿದ್ದರೂ ಗುಣಾತೀತನಾಗಿರುವನೆಂದು ನಿಸ್ಸಂಶಯವಾಗಿ ನಿಶ್ಚಯಿಸು. ಯಾಕಂದರೆ ಅವನನ್ನು ವರ್ಣಿಸೋದಕ್ಕೆ ಜಗತ್ತಿನಲ್ಲಿ ಶಬ್ದಗಳೇ ಇಲ್ಲ. ಮಾತ್ಸರ್ಯ ರಹಿತನಾಗಿರ್ತಾನೆ. ಮಾತ್ಸರ್ಯವೇ ಇರೋದಿಲ್ಲ ಅವನಲ್ಲಿ. ಗುಣಗಳಿಂದ ಅವನು ಬಿಡುಗಡೆಯನ್ನು ಹೊಂದಿರ್ತಾನೆ. ಯಾವ ಗುಣಗಳಿಂದ? ಸತ್ವಗುಣ, ರಜೋಗುಣ, ತಮೋ ಗುಣಗಳಿಂದ ಅವನು ರಹಿತನಾಗಿರ್ತಾನೆ. ಮತ್ತು ಪರಮಾತ್ಮನನ್ನು ಗುಣಭರಿತನು ನೀನೇ, ಗುಣರಹಿತನು ನೀನೇ ಅಂತ ಆಡ್ತಾರಲ್ಲ. ಮತ್ತು ಇಲ್ಲಿ ಗುಣರಹಿತ ಅಂದರು, ಗುಣಭರಿತನ ಯಾವುದು ಅಂತ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಈ ಗುಣಗಳ ರಹಿತನಾಗಿರ್ತಾನೆ. ಆದರೆ ಸತ್ತು ಚಿತ್ತು ಆನಂದ ಅಂದರೆ ಸಚ್ಚಿದಾನಂದ, ಸತ್ಯವಾಗಿಯೂ ಚಿನ್ಮಯನಾಗಿಯೂ ಆನಂದಮಯನಾಗಿಯೂ ಇರ್ತಕ್ಕಂಥ ಆ ಗುಣಭರಿತನಾಗಿರ್ತಾನೆ. ಅರ್ಥ ಆಯ್ತಲ್ವಾ? ಅದರಿಂದ ಅವನ ಗುಣರಹಿತನೂ ನೀನೇ, ಗುಣಭರಿತನೂ ನೀನೇ. ಪರಮಾತ್ಮನನ್ನು ಯಾವ್ಯಾವ ರೀತಿಯಲ್ಲಾದರೂ ಕೊಂಡಾಡ್ಬೋದು. ನಾನೇ ಪರಮಾತ್ಮನಾಗಿ ಮತ್ತೆ ನಾನೇ ಪರಮಾತ್ಮನನ್ನು ಕೊಂಡಾಡೋದ ಅಂತಂದರೆ ಹೌದು, ನನ್ನ ಸ್ವರೂಪವನ್ನು ನಾನು ಎಲ್ಲಿವರೆಗೂ ತಿಳಿಯೋದಿಲ್ವೋ, ನಾನು ಅನ್ಯನಾಗಿ ಭಾವಿಸ್ತಾ ಇರ್ತೀನೋ, ಜೀವಾತ್ಮನ ಅಂತ ತಿಳ್ಕೊಂಡಿರ್ತೀನೋ ಅಲ್ಲಿವರೆಗೂ ಸುಪ್ರೀಂ ಪವರ್ನ, ನನಗಿಂತ ಮೇಲ್ಪಟ್ಟ ಪರಮಾತ್ಮನ ಶಕ್ತಿಯನ್ನು, ಪರಮಾತ್ಮನನ್ನು ನಾನು ಕೊಂಡಾಡಲೇಬೇಕು. ಯಾಕಂದರೆ ಸರ್ವವನ್ನು ನನಗಾಗಿ ಮಾಡಿಟ್ಟಿದ್ದಾನೆ ಅಂತ. ಪರಮಾತ್ಮ ಏನೂ ಮಾಡೋನಲ್ಲ. ನಮ್ಮ ಸಂಕಲ್ಪ ಶಕ್ತಿಯಿಂದ ಜಗತ್ ಉತ್ಪತ್ತಿಯಾಗಿದೆ ಅಂತ ಅಂದರೆ ಆ ಸಂಕಲ್ಪ ಶಕ್ತಿಯಿಂದ ಜಗತ್ ಉತ್ಪತ್ತಿಯಾಗಿದೆ ನಿಜ. ಆದರೆ ಆ ಸಂಕಲ್ಪವನ್ನು ಮಾಡಲಿಕ್ಕೆ, ಜಗತ್ತಿನಲ್ಲಿ ಎಲ್ಲದಕ್ಕೂ ಅನುಭವಿಸ್ಲಿಕ್ಕೆ ಸಾಕ್ಷಿ ಮಾತ್ರನಾಗಿ ಚೈತನ್ಯವನ್ನು ಕೊಡ್ತಾ ಇದ್ದಾನಲ್ಲ. ಆ ಚೈತನ್ಯವನ್ನು ಕೊಡ್ತಾ ಇರೋದ್ರಿಂದ ಇವೆಲ್ಲವೂ ಕಾಣಬರ್ತಾ ಇದೆ, ಇವೆಲ್ಲವೂ ನಡೀತಾ ಇದೆ. ಆ ಕೃತಜ್ಞತೆಗಾದರೂ ನಾವು ಪರಮಾತ್ಮನಿಗೆ ನಮಸ್ಕಾರವನ್ನು ಅರ್ಪಿಸಬೇಕು. ಇಲ್ಲಿ ಜ್ಞಾನಿಯಾದವನು ಸಗುಣ ರೂಪಿನಿಂದ ಕಾಣಿಸುತ್ತಿದ್ದರೂ ಗುಣಾತೀತನಾಗಿರುವನೆಂದು ನಿಸ್ಸಂಶಯವಾಗಿ ನಿಶ್ಚಯಿಸು ಅರ್ಜುನ. ಆತನು ದೇಹಧಾರಿಯೇ ಆಗಿದ್ದರೂ ಚೇತನ ರೂಪನೇ ಆಗಿರುತ್ತಾನೆ. ಅವನು ದೇಹವನ್ನು ಧರಿಸಿರ್ತಾನೆ, ಆದರೆ ಅವನು ಚೇತನ ರೂಪನೇ ಆಗಿರ್ತಾನೆ, ಚಿತ್ ಸ್ವರೂಪನಾಗಿರ್ತಾನೆ. ಸತ್ತು ಚಿತ್ತು ಆನಂದ, ಸತ್ಯವಾದವನು ಚಿತ್ ಸ್ವರೂಪನು, ಚೇತನವನ್ನು ಕೊಡ್ತಕ್ಕಂಥವನು, ಚೇತನ ಸ್ವರೂಪಿಯು ಅವನಾಗಿರ್ತಾನೆ, ಆನಂದಮಯನಾಗಿರ್ತಾನೆ. ಅಂದರೆ ಆತ್ಮಜ್ಞಾನದಿಂದ ಬ್ರಹ್ಮರೂಪವೇ ಆಗಿರುತ್ತಾನೆ. ಯಾರು? ಜ್ಞಾನಿ. ಲೋಕದಲ್ಲಿ ಆತನನ್ನು ಹೊರೆ ಹಚ್ಚಿ ನೋಡಿದರೆ ಶುದ್ಧ ಚಿನ್ನದಂತೆ ತಿಳಿಯಬರುವನು. ಇಂತಹ ಪುರುಷನು ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಲ್ಲೆಲ್ಲ ಆತ್ಮಸ್ವರೂಪದಲ್ಲಿಯೇ ಲೀನವಾಗುತ್ತವೆ. ಆಕಾಶದಲ್ಲಿ ಅಕಾಲದಲ್ಲಿ ಕಾಣಿಸುವ ಮೇಘಾದಿಗಳು ಮಳೆಯನ್ನು ಸುರಿಸದೆ ಆಕಾಶದಲ್ಲಿಯೇ ಲೀನವಾಗುವಂತೆ ಜ್ಞಾನಿ ಪುರುಷನಲ್ಲಿ ಯಜ್ಞ ಯಾಗಾದಿ ವಿಹಿತ ಕರ್ಮಗಳೆಲ್ಲವೂ ಐಕ್ಯ ಭಾವವನ್ನು ಹೊಂದುವುದರಿಂದ ಕರ್ಮಪಾಶವು ತಟ್ಟದು. ಒಳ್ಳೆ ಬೇಸಿಗೆ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಮೋಡ ಕಾಣಿಸ್ಕೊಬಿಡ್ತದೆ. ಇದೇನು ಇದ್ದಕ್ಕಿದ್ದಂಗೆ ಬಂದ್ಬಿಡೈತೆ, ಮಳೆ ಸುರಿತದೇನೋ ಅಂದ್ಕೊಂಡ್ರೆ ಮಳೆ ಬರೋದಿಲ್ಲ. ಗಾಳಿ ಒತ್ತಾಕ್ಬಿಡ್ತು ಅಂತೀವಿ ನಾವು, ಗಾಳಿ ಓಡಿಸ್ಕೊಂಡು ಹೊಂಟೋಯ್ತು, ಮೋಡ ಎಲ್ಲನೂ ಓಡಿಸ್ಬಿಡ್ತು ಅಂತ. ಆ ರೀತಿಯಲ್ಲಿ ಅವು ಹೇಗೆ ಮರೆಯಾಗ್ತವೋ ಇಲ್ಲಿಯೂ ಕೂಡ ಜ್ಞಾನಿ ಪುರುಷನು ಮಾಡ್ತಕ್ಕಂಥ ಕರ್ಮಗಳು ಕರ್ಮ ಫಲವನ್ನು ಕೊಡೋದಿಲ್ಲ. ಅವು ಕರ್ಮ ಫಲವನ್ನು ಈತನ ಭಾಗಕ್ಕೆ ಕೊಡೋದಿಲ್ಲ. ಅವು ಪರಮಾತ್ಮನಲ್ಲಿಯೇ ಐಕ್ಯ ಭಾವವನ್ನು ಹೊಂದುತ್ತವೆ. ಇದಕ್ಕೆ ಕಾರಣವೇನೆಂದರೆ ಆತನ ಬುದ್ಧಿಯಲ್ಲಿ ಯಜ್ಞವನ್ನು ಆಚರಿಸುವ ಕರ್ತ ಫಲವನ್ನು ಭೋಗಿಸುವ ಭೋಕ್ತ ಮೊದಲಾದ ಭೇದ ಭಾವನೆ ಇರುವುದಿಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇದಕ್ಕೆ ಕಾರಣ ಏನು ಅಂದರೆ ಆತನ ಬುದ್ಧಿಯಲ್ಲಿ ಯಜ್ಞವನ್ನು ಆಚರಿಸುವ ಕರ್ತೃತ್ವ ಭಾವ ಇರೋದಿಲ್ಲ. ನಾನು ಯಜ್ಞ ಮಾಡ್ತಾ ಇದ್ದೀನಿ, ಇತರರಿಗೆಲ್ಲ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ಪ್ರಜೆಗಳೆಲ್ಲ ಸುಖವಾಗಿರಲಿ, ಲೋಕದ ಜನ ಸುಖವಾಗಿರಲಿ, ಈ ಯಾವ ಒಂದು ಕೋರಿಕೆಗಳನ್ನೂ ಇಟ್ಕೊಳ್ಳದೆ ಆತನು ಕರ್ಮ ಮಾಡ್ತಿರೋದ್ರಿಂದ, ನಿಷ್ಕಾಮ ಕರ್ಮಿಯಾಗಿರೋದ್ರಿಂದ ಆತನ ಬುದ್ಧಿಯಲ್ಲಿ ಏನಿಲ್ಲ? ಕರ್ತೃತ್ವ ಭಾವ ಇರೋದಿಲ್ಲ. ಮತ್ತು ಭೋಗಿಸುವ ಭೋಕ್ತೃತ್ವ ಭಾವವೂ ಕೂಡ ಇರೋದಿಲ್ಲ. ಯಾವುದೇ ಮೊದಲಾದ ಭೇದ ಭಾವನೆ ಅಲ್ಲಿ ಇರೋದಿಲ್ಲ. ನಾನು ಭೋಗಿಸುವವನು, ಭೋಗಿಸ್ಬೇಕು ಅಂತ ಭಾವನೆಯೂ ಇರೋದಿಲ್ಲ, ಮಾಡುವವನು ಅನ್ನೋ ಭಾವನೆಯೂ ಇರೋದಿಲ್ಲ. ಇಷ್ಟ, ಪೂರ್ತ, ಹವಿಸ್ಸು, ಮಂತ್ರ ಮೊದಲಾದವುಗಳನ್ನೆಲ್ಲ
ಅವಿನಾಶಿಯಾದ ಬ್ರಹ್ಮತತ್ವವೆಂದು ತಿಳಿದಿರುವನು. ರಾಮನ ಕಥೆ ಹೇಳುವಾಗ ಹೇಳಿದ್ದೆ, ಜಪ ತಪ ಮಾಡುವವನು ರಾಮನೇ, ಪ್ರತ್ಯಕ್ಷ ಆಗುವವನು ರಾಮನೇ, ಕೊಡುವಂಥ ವರವೂ ರಾಮನೇ, ಅನುಭವಿಸುವವನು ರಾಮನೇ, ಅಂದರೆ ಪರಮಾತ್ಮನೇ. ಈ ರೀತಿಯಲ್ಲಿ ಇಲ್ಲಿ ಯಾವ ಯಜ್ಞವನ್ನು ಮಾಡ್ತಾ ಇದ್ದಾನಲ್ಲ ಅದರಲ್ಲಿ ಇಷ್ಟಪೂರ್ತಿಯಾಗುವಂತೆ ಮಾಡುವವನು ಅವನೇ. ಇಷ್ಟಪೂರ್ತ ಹವಿಸ್ಸು ಮಂತ್ರ ದೇವತೆಗಳು ಬರ್ತಕ್ಕಂಥ ಪ್ರಸಾದ ಅವಿನಾಶಿಯಾದ ಬ್ರಹ್ಮತತ್ವವೆಂದೇ ತಿಳಿದಿರುವನು. ಎಲ್ಲವೂ ಚಕ್ರದಂತೆ ಸುತ್ತಾ ಇದೆ, ನಾನೇ ಹೊರತಾಗಿ ಇನ್ನೇನೂ ಇಲ್ಲ ಅಂತ ಅಲ್ಲಿ ತಿಳಿದಿರ್ತಾನೆ. ಹೇ ಅರ್ಜುನ, ಆತನು ಬ್ರಹ್ಮಭಾವದ ನಿಶ್ಚಯದಿಂದ ಸಮಸ್ತ ಕರ್ಮಗಳನ್ನು ಆಚರಿಸುತ್ತಾ ಮುಕ್ತನಾಗಿರುವನು. ಸಮಸ್ಥಿತಿಯುಳ್ಳ ಅಂತಃಕರಣದಿಂದ ಕರ್ಮವನ್ನು ಆಚರಿಸಲು ಅದನ್ನು ಲೋಕದಲ್ಲಿ ನೈಷ್ಕರ್ಮ್ಯವೆನ್ನುವರು, ಅಂದರೆ ನಿಷ್ಕಾಮ ಕರ್ಮವೆನ್ನುವರು. ಆತನು ಅವಿವೇಕವೆನ್ನುವ ಬಾಲ್ಯಾವಸ್ಥೆಯನ್ನು ದಾಟಿ ವಿವೇಕವೆನ್ನುವ ತಾರುಣ್ಯವನ್ನು ಗ್ರಹಿಸಿ ಅಗ್ನಿಹೋತ್ರವನ್ನು ಪ್ರಾರಂಭಿಸುವನು. ಈಗ ಅವನು ಅವಿವೇಕವನ್ನು ಕಳ್ಕೊಂಡಿರ್ತಾನೆ, ವಿವೇಕಿಯಾಗಿರ್ತಾನೆ. ಅದರಿಂದ ಅವನು ಈ ಥರದ ಕಾರ್ಯಗಳನ್ನ ಮಾಡ್ತಾನೆ. ಇನ್ನು ಕೆಲವರು ಆತ್ಮ ಸಂಯಮವೆಂದರೆ ಮನೋನಿಗ್ರಹವನ್ನೇ ಅಗ್ನಿಹೋತ್ರ ಎನ್ನುವರು. ಅವರು ಶರೀರ ಮನ ವಾಣಿಗಳಿಂದ ನಿಯಮಬದ್ಧವಾಗಿ ನಡೆಯುವುದನ್ನೇ ಮಹಾಮಂತ್ರವೆಂದು ತಿಳಿದು ಇಂದ್ರಿಯ ರೂಪಿ ದ್ರವ್ಯವನ್ನು ಹವನ ಮಾಡುತ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಆತ್ಮ ಸಂಯಮ ಮಾಡದೆ ಮನೋನಿಗ್ರಹವನ್ನೇ ಅಗ್ನಿಹೋತ್ರ ಮಾಡೋದು ಅಂತ ತಿಳ್ಕೊಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಶರೀರ ಮನಸ್ಸು ಮಾತು ಇವುಗಳನ್ನ ನಿಯಮಬದ್ಧವಾಗಿ ನಡೆಯುವುದನ್ನೇ ಮಹಾಮಂತ್ರವೆಂದು ತಿಳಿದು ಇಂದ್ರಿಯ ರೂಪಿ ದ್ರವ್ಯವನ್ನು ಹವನ ಮಾಡುತ್ತಾರೆ. ಇಂದ್ರಿಯಗಳ ರೂಪಿ ದ್ರವ್ಯವನ್ನು, ಈಗ ಅಲ್ಲಿಗೆ ಹೋಮಕುಂಡಕ್ಕೆ ಹಾಕ್ಬೇಕಲ್ಲ ನೋಡಿ, ಆ ಹೋಮಕುಂಡಕ್ಕೆ ಹಾಕುವಂಥದ್ದನ್ನು ಇವರೇನು ಮಾಡ್ತಾರೆ, ಇಂದ್ರಿಯ ರೂಪಿ ದ್ರವ್ಯವನ್ನು ಹವನ ಮಾಡುತ್ತಾರೆ. ಇಂದ್ರಿಯಗಳ ಒಂದು ಇಚ್ಛೆಯನ್ನು ಹವನ ಮಾಡ್ತಾರೆ. ಅವರು ಮನೋನಿಗ್ರಹವನ್ನೇ ಅಗ್ನಿಯ ವಾಸಸ್ಥಾನವನ್ನಾಗಿ ಮಾಡಿಕೊಂಡು ಅವುಗಳಲ್ಲಿ ಇಂದ್ರಿಯಗಳೆಂಬ ಅಗ್ನಿಯನ್ನು ವೃದ್ಧಿಗೊಳಿಸುತ್ತಾರೆ. ವೈರಾಗ್ಯವೆನ್ನುವ ಜ್ವಾಲೆಯು ವೃದ್ಧಿಗೊಳ್ಳುತ್ತಲೇ ಆ ಅಗ್ನಿಯಲ್ಲಿ ವಿಕಾರಗಳೆನ್ನುವ ಕಟ್ಟಿಗೆಗಳನ್ನು ಹಾಕಿ ದಹಿಸುವರು. ಇಂದ್ರಿಯಗಳನ್ನು ಕಷ್ಟಪಟ್ಟು ಕಟ್ಟಿಡಿತಾರೆ, ಅದನ್ನು ಆ ಅಗ್ನಿಯಲ್ಲಿ ಹಾಕಿ ವೈರಾಗ್ಯ ಎನ್ನುವ ಅಗ್ನಿ ಅಂದರೆ ಇಂದ್ರಿಯಗಳನ್ನ ಕಟ್ಟಿಡಿದಾಗ, ಆಶಾಪಾಶಗಳನ್ನೆಲ್ಲ ಕಟ್ಟಿಡಿದಾಗ ವೈರಾಗ್ಯ ಬುದ್ಧಿ ಉತ್ಪತ್ತಿ ಆಗುತ್ತೆ. ಆ ವೈರಾಗ್ಯ ಯಾವಾಗ ಉತ್ಪತ್ತಿ ಆಗುತ್ತೆ, ಅಲ್ಲಿ ವಿಕಾರಗಳು, ಮನಸ್ಸಿನ ವಿಕಾರಗಳು, ಸಂಕಲ್ಪ ವಿಕಲ್ಪಗಳ ವಿಕಾರಗಳು ಬರುತ್ತಲ್ಲ, ಅವುಗಳೆಲ್ಲ ಈ ವೈರಾಗ್ಯದಲ್ಲಿ ಸುಟ್ಟು ಹೋಗುತ್ತೆ. ಆಗ ಅಂತಃಕರಣ ಪಂಚಕವೆನ್ನುವ 5 ಕುಂಡಗಳಲ್ಲಿಯೂ ಆಸೆ ಎನ್ನುವ ಹೊಗೆಯು ಇಲ್ಲದಂತಾಗುವುದು. ಅಗ್ನಿಕುಂಡದಲ್ಲಿ ಹೊಗೆ ಬಂದರೆ ಕೂತ್ಕೊಳ್ಳೋಕ್ಕಾಗತ್ತೆ ಅಕ್ಕಪಕ್ಕದಲ್ಲಿ? ಅದೇ ಥರ ಅಂತಃಕರಣದಲ್ಲಿ ಹೊಗೆ ಆಡೋದಿಲ್ಲ, ಎಲ್ಲ ಸುಟ್ಟು ಭಸ್ಮವಾಗಿಬಿಡ್ತದೆ, ಅಂತಃಕರಣ ಶುದ್ಧವಾಗಿಬಿಡ್ತದೆ. ಆಗ ಆ ಕುಂಡಗಳು ಸ್ವಚ್ಛವೂ ಮತ್ತು ತೇಜಸ್ವಿಯಾಗುತ್ತವೆ. ಆಗ ಅವರು ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಂತ್ರವನ್ನು ಉಚ್ಚರಿಸುತ್ತಾ ಅಂತಃಕರಣವೆನ್ನುವ ಕುಂಡದಲ್ಲಿ ಇಂದ್ರಿಯಾಗ್ನಿ ಎನ್ನುವ ಮುಖದಿಂದ ವಿಪುಲವಾದ ವಿಷಯಗಳನ್ನು ಹೋಮಿಸುತ್ತಾರೆ. ಹೋಮ ಮಾಡೋದನ್ನು ಆತ್ಮಜ್ಞಾನಿಗಳು ಹೇಗೆ ಹೋಮ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಈಗ ಸಕಾಮ ಕರ್ಮಿಗಳು ಕಣ್ಣಿಗೆ ಕಾಣ್ತಕ್ಕಂಥ ಯಜ್ಞವನ್ನು ಮಾಡ್ತಾ ಇರತ್ತ ಯಾರ್ಯಾರಿಗೆ ಅನುಭವ ಇದೆಯೋ ಅವರು ಇದನ್ನು ಅಲ್ಲಿಗೆ ಹೋಲಿಕೆ ಮಾಡ್ಕೊಂಡು ನೋಡ್ಬೋದು. ಅವ್ರೇನು ಮಾಡ್ತಾರೆ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಅಂತಃಕರಣವೆನ್ನುವ ಕುಂಡದಲ್ಲಿ ಇಂದ್ರಿಯಾಗ್ನಿ, ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನೇನು ಅನುಭವಿಸ್ತಿರ್ತಾರಲ್ಲ ವಿಷಯಗಳನ್ನೆಲ್ಲ ಹೋಮ ಮಾಡಿಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಇಂದ್ರಿಯ ಮೂಲಕ ಸುಖವನ್ನು ಅನುಭವಿಸ್ಬೇಕು ಅಂತ ಇರ್ತಾರಲ್ಲ, ವಿಷಯ ಸುಖಗಳನ್ನೆಲ್ಲ ತ್ಯಾಗ ಮಾಡಿಬಿಡ್ತಾರೆ, ಬ್ರಹ್ಮಜ್ಞಾನವನ್ನು ಪಡೀತಾರೆ. ಇಷ್ಟೇ, ಆತ್ಮಜ್ಞಾನಿ ಯಜ್ಞ ಮಾಡೋದಕ್ಕೂ ಇದೆ ಈ ರೀತಿಯಲ್ಲಿ ಮಾಡ್ತಾನೆ, ಸಕಾಮಿಗಳು ಆ ರೀತಿಯಲ್ಲಿ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಹೇ ಅರ್ಜುನ, ಕೆಲವರು ಅಂತಹ ಆತ್ಮ ಸಂಯಮವೆನ್ನುವ ಅಗ್ನಿಹೋತ್ರವನ್ನು ಮಾಡುತ್ತಾ ನಿರ್ದೋಷರಾದರು. ಇನ್ನು ಕೆಲವರು ವಿವೇಕವೆನ್ನುವ ಅಗ್ನಿಯನ್ನು ಉತ್ಪನ್ನ ಮಾಡುವುದಕ್ಕಾಗಿ ಹೃದಯವೆನ್ನುವ ಆರಣೆ ಅಂದರೆ ಕಾಷ್ಟ, ಸೌದೆಯನ್ನು ಚೆನ್ನಾಗಿ ಉಜ್ಜುವರು. ಈ ರೀತಿ ಮತಿಸುವಾಗ ಮನಸ್ಸನ್ನೇ ಸಾಧನ ಮಾಡಿಕೊಂಡು ಧೈರ್ಯದಿಂದ ಬಿಗಿದು ಕಟ್ಟಿ ಗುರುವಾಕ್ಯವೆನ್ನುವ ಮಂತ್ರದ ಶಕ್ತಿಯಿಂದ ಎಡಬಿಡದಂತೆ ಉಜ್ಜುವರು. ಈ ರೀತಿ ನಿರಂತರವು ಚೆನ್ನಾಗಿ ಉಜ್ಜುವುದರಿಂದ
ಪ್ರಯೋಜನ ರೂಪಿಯಾದ ಜ್ಞಾನಾಗ್ನಿಯು ಶೀಘ್ರವೇ ಪ್ರಕಟವಾಗುವುದು. ಏನು ಹೇಳ್ತಾ ಇದ್ರೆ ಇಲ್ಲಿ, ಮನಸ್ಸನ್ನೇ ಸಾಧನ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಧೈರ್ಯದಿಂದ ಬಿಗಿ ಕಟ್ಟಿ ಗುರುವಾಕ್ಯವೆನ್ನುವ ಮಂತ್ರದಿಂದ ಶಕ್ತಿಯಿಂದ ಎಡಬಿಡದಂತೆ ಉಜ್ತಾರೆ. ಯಾವುದನ್ನ? ಹೃದಯವೆನ್ನುವ ಕಾಷ್ಟವನ್ನು, ಅಂದರೆ ಅಂತಃಕರಣವನ್ನು ಚೆನ್ನಾಗಿ ಉಜ್ತಾರೆ ಆ ಯೋಗಾಗ್ನಿಯಲ್ಲಿ, ಗುರು ಹೇಳ್ಕೊಟ್ಟ ಸಾಧನೆಯಲ್ಲಿ. ಆಗೇನಾಗುತ್ತೆ, ಅಲ್ಲಿ ಚೆನ್ನಾಗಿ ಬೆಂಕಿ ಉತ್ಪತ್ತಿ ಆಗುತ್ತೆ. ಅಂದರೆ ಜ್ಞಾನವೆನ್ನುವ ಬೆಂಕಿ ಉತ್ಪತ್ತಿ ಆಗುತ್ತೆ. ಜ್ಞಾನಾಗ್ನಿಯು ಶೀಘ್ರವೇ ಪ್ರಕಟವಾಗುವುದು. ಆದರೆ ಈ ಜ್ಞಾನಾಗ್ನಿಯು ಚೆನ್ನಾಗಿ ಪ್ರಕಟವಾಗುವ ಮೊದಲು ವೃದ್ಧಿ ಸಿದ್ಧಿ ಎನ್ನುವ ಸಾಮಾನ್ಯವಾದ ಹೊಗೆಯು ಕಾಣಿಸುತ್ತದೆ. ಕೆಲವರು ಭಕ್ತಿ ಮಾರ್ಗದಲ್ಲಿ ಆ ರೀತಿ ಬಂದು ಯಜ್ಞಯಾಗಗಳನ್ನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಿಷ್ಕಾಮ ಕರ್ಮದಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವರು ಯೋಗ ಮಾರ್ಗದಲ್ಲಿ ಬಂದು ಗುರುವಿನ ಆಜ್ಞೆ ಮೂಲಕ ಸಾಧನೆಯನ್ನು ಮಾಡಿ ಈ ರೀತಿಯಲ್ಲಿ ಸಾಧನೆ ಮಾಡ್ತಾರೆ. ಆದರೆ ಈ ಯೋಗ ಸಾಧನೆಯನ್ನು ಮಾಡಬೇಕಾದ್ರೆ, ಯಜ್ಞ ಮಾಡ್ಬೇಕಾದ್ರೆ ಹೊಗೆ ತುಂಬಿಕೊಳ್ಳುತ್ತಲ್ಲ, ಆ ರೀತಿಯಲ್ಲಿ ಇವ್ರಿಗೆ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಬಂದು ತುಂಬಿಕೊಳ್ಳುತ್ತೆ. ಆಗೇನಾಗುತ್ತೆ, ಆ ಹೊಗೆಯೆಲ್ಲವೂ ಸಂಪೂರ್ಣವಾಗಿ ಇಲ್ಲದಂತಾಗಲು ಮೊದಲಿನ ಜ್ಞಾನಾಗ್ನಿಯಲ್ಲಿ ಚಿಕ್ಕ ಚಿಕ್ಕ ಕಿಡಿಗಳು ಉತ್ಪನ್ನವಾಗುವು. ಆಗ ಯಮ ನಿಯಮಾದಿಗಳಿಂದ ಚೆನ್ನಾಗಿ ಒಣಗಿ ಬೆಂಡಾಗಿರುವ ಮನಸ್ಸೆಂಬ ಕಟ್ಟಿಗೆಯನ್ನು ಇಂಧನ ರೂಪವಾಗಿ ಉಪಯೋಗಿಸುತ್ತಾರೆ. ಇಲ್ಲಿ ಉಪಮೇಯ ಉಪಮಾನಗಳನ್ನ ಕೊಟ್ಟಿರೋದ್ರಿಂದ ಅರ್ಥ ಆಗಲಿ ಅಂತ ಇಷ್ಟೆಲ್ಲವನ್ನು ಹೇಳಿರ್ತಾರೆ. ಇಲ್ಲೇನು ಮಾಡಬೇಕಂದ್ರೆ, ಯಮ ನಿಯಮಾದಿಗಳನ್ನ ಚೆನ್ನಾಗಿ ಒಣಗಿಸಿ ಬೆಂಡಾಗಿರುವ ಮನಸ್ಸೆಂಬ ಕಟ್ಟಿಗೆಯನ್ನು ಇಂಧನ ರೂಪವಾಗಿ ಉಪಯೋಗಿಸುತ್ತಾರೆ. ಅಂದರೆ ಮನಸ್ಸನ್ನು ಚೆನ್ನಾಗಿ ಪಳಗಿಸ್ಬೇಕು, ಸಿದ್ಧಿಗಳನ್ನು ಬಳಸ್ಕೋಬಾರ್ದು, ಸಾಧನೆಯಲ್ಲಿ ಮುಂದುವರೆದು ಮುಂದಕ್ಕೆ ಹೋಗಬೇಕು. ಅದನ್ನು ಕೃಷ್ಣ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಯಾವ ವಿಚಾರವನ್ನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.